ಹಾಯ್ ಮಕ್ಕಳೇ, 7:30. ಗುಡ್ ಈವ್ನಿಂಗ್. ಚಿನ್ಮಯ್ ಫ್ರಮ್ ನೆಟೆಕೆರೆ. ಚಿನ್ಮಯ್ ಹ್ಯಾಂಡ್ ರೈಸ್ ಮಾಡು. ಚಿನ್ಮಯ್ ಹ್ಯಾಂಡ್ ರೈಸ್ ಬಟನ್ ಕಾಣಿಸ್ತಿದ್ಯಾ? ಚಿನ್ಮಯಿ ಅಲ್ಲ, ಚಿನ್ಮಯ್. ಕೇಳಿಸ್ತಿಲ್ವಾ ಚಿನ್ಮಯ್? ಎಲ್ರಿಗೂ ಕೇಳಿಸ್ತಿದೆಯಲ್ವಾ ನಾನು ಮಾತಾಡ್ತಿರೋದು? ಎಲ್ರು ಒಂದ್ಸಲ ಹ್ಯಾಂಡ್ ರೈಸ್ ಮಾಡಿ, ಕೇಳಿಸ್ತಿದೆ ಸರ್ ಅಂತ ಎಲ್ರು. ಓಕೆ ಮಕ್ಕಳೇ, ಅನನ್ಯ, ಅಮೂಲ್ಯ ಹ್ಯಾಂಡ್ ರೈಸ್ ಮಾಡಿಲ್ಲ, ಆಯುಷ್ ಹ್ಯಾಂಡ್ ರೈಸ್ ಮಾಡಿಲ್ಲ. ಕೇಳ್ಸೋದಿಲ್ವಾ ನಾನು ಮಾತಾಡ್ಬೇಕಾದ್ರೆ? ಚೈತನ್ಯ MS ಹ್ಯಾಂಡ್ ರೈಸ್ ಮಾಡಿಲ್ಲ. ಹ್ಯಾಂಡ್ ರೈಸ್ ಮಾಡಿ ಅಂದ್ರೆ ಎಲ್ರು ಹ್ಯಾಂಡ್ ರೈಸ್ ಮಾಡಿ. ಯಾಕೆ ಅಂದ್ರೆ ನೀವು ಕರೆಕ್ಟಾಗಿ ಕೂತಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ಬೇಕಲ್ವಾ. ಮತ್ತೆ ವಿಡಿಯೋನ ಆನ್ ಮಾಡ್ಕೊಳ್ಳಿ ಎಲ್ಲರೂ. ಕಲ್ಪಿತಾ, ಖುಷಿ, ಲೇಖನ ವಿಡಿಯೋ ಆನ್ ಮಾಡ್ಕೊಳ್ಳಿ. ಸನ್ನಿಧಿ, ಎಸ್, ಓಕೆ. ಶಾಂತ್ ಕುಮಾರ್ ಆನ್ ಮಾಡ್ಕೊಂಡಿಲ್ಲ. ಚಿನ್ಮಯ್, ನೀನು ಸ್ವಲ್ಪ ಹ್ಯಾಂಡ್ ರೈಸ್ ಮಾಡಬೇಕಿತ್ತು. ಚಿನ್ಮಯ್ ನೆಟ್ಟೆಕೆರೆ, ಚಿನ್ಮಯ್ ನೆಟ್ಟೆಕೆರೆ. ಓಕೆ, ಆಮೇಲೆ ಕ್ಲಾಸ್ ಮುಗಿದ್ಮೇಲೆ ಸ್ಟಾರ್ಟ್ ಮಾಡೋಣ. ಲೆಟ್ ಅಸ್ ಸ್ಟಾರ್ಟ್. ಸೊ ಯೆಸ್ಟರ್ಡೇ ವಿ ಹ್ಯಾವ್ ಡಿಸ್ಕಸ್ಡ್ ಡಿವಿಸಿಬಿಲಿಟಿ ಟೆಸ್ಟ್. ಸೊ ಇವತ್ತು ಕೂಡ ಅದೇ ಕಂಟಿನ್ಯೂ ಆಗುತ್ತೆ. ಇನ್ನೊಂದು 2-3 ಸ್ಪೆಷಲ್ ಥಿಂಗ್ ಇದೆ ಅದರಲ್ಲಿ, ಅದನ್ನು ಕೂಡ ಹೇಳ್ಕೊಡ್ತೀವಿ ಡಿವಿಸಿಬಿಲಿಟಿ ಟೆಸ್ಟ್ ಅಲ್ಲಿ. ಒಂದು ಸ್ಕ್ರೀನ್ ಶೇರ್ ಆಗುತ್ತೆ. ಇನ್ನೊಂದ್ಸಲ ರಿವಿಷನ್ ಮಾಡ್ತೀವಿ. 2ರಿಂದ ಯಾವ್ಯಾವ ನಂಬರ್ನ ಹೇಳ್ಕೊಟ್ಟಿದ್ವಿ. 2 ಡಿವಿಸಿಬಿಲಿಟಿ ಅಂದ್ರೆ ಒಂದು ನಂಬರ್ನ ನೋಡಿದ್ರೆ ಅದು 2 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅನ್ನೋದನ್ನೆಲ್ಲ ನಾವು ಚೆಕ್ ಮಾಡ್ತೀವಿ. ಸೊ ಅದನ್ನ ಶಾರ್ಟ್ ಹ್ಯಾಂಡ್ ಮೆಥಡ್, ವಿತೌಟ್ ಮೇಕಿಂಗ್ ಅ ಡಿವಿಷನ್ ಆರ್ ಆಪರೇಟ್ ದ ಡಿವಿಷನ್, ಯಾವುದೇ ಡಿವಿಷನ್ ಮಾಡ್ದೇನೆ ಈ ನಂಬರ್ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಹೇಳೋದೇ ಡಿವಿಸಿಬಿಲಿಟಿ ಟೆಸ್ಟ್, ಶಾರ್ಟ್ ಹ್ಯಾಂಡ್ ಮೆಥಡ್. ಸೊ ರಿಮೈಂಡರ್ ಎಷ್ಟು ಬರುತ್ತೆ, ಮತ್ತೆ ಯಾವ ನಂಬರ್ ಹಾಕಿದ್ರೆ ಡಿವೈಡ್ ಆಗುತ್ತೆ ಅನ್ನೋದನ್ನೆಲ್ಲ ನಾವು ನಿನ್ನೆ ನಿಮಗೆ ಹೇಳ್ಕೊಟ್ಟಿದ್ವಿ. ಮತ್ತೆ ಕ್ವಶನ್ಸ್ ಯಾವ ರೀತಿ ಅದ್ರಲ್ಲಿ ಕೇಳ್ತಾರೆ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಸ್ವಲ್ಪ ಹಾಗೆ ಕಂಟಿನ್ಯೂ ಮಾಡೋಣ. ಇವತ್ತು ಸ್ವಲ್ಪ ಒಂದು 10 ನಿಮಿಷ ಬೇಗ ಮುಗಿಯುತ್ತೆ ಕ್ಲಾಸು. 7:30ಗೆ ಕ್ಲೋಸ್ ಆಗುತ್ತೆ, ಆಯ್ತಾ? ಡಿವಿಸಿಬಿಲಿಟಿ ರೂಲ್ 2ರದ್ದು ಗೊತ್ತಿದೆ ನಿಮಗೆ. 2 ಇಂದ ಯಾವುದೇ ನಂಬರ್, ಎಷ್ಟೇ ದೊಡ್ಡ ನಂಬರ್ ಆಗಿರ್ಲಿ, 2 ಇಂದ ಡಿವೈಡ್ ಆಗುತ್ತೆ ಆ ನಂಬರ್ ಅಂತಂದ್ರೆ ಈವನ್ ಅಂದ್ರೆ ಯೂನಿಟ್ ಡಿಜಿಟ್ ಅಲ್ಲಿ, ಅಂದ್ರೆ ಬಿಡಿ ಸ್ಥಾನದಲ್ಲಿ ಈವನ್ ನಂಬರ್ ಇದ್ರೆ ಆಯ್ತು. ಈವನ್ ನಂಬರ್ ಅಂದ್ರೆ ಯಾವ್ದಾವ್ದು? ಫಾರ್ ಎಕ್ಸಾಂಪಲ್ 0, ಇದು ಈವನ್ ನಂಬರ್ ಅಲ್ಲ, ಬಟ್ 0 ಇಫ್ ಇಟ್ ಇನ್ ಅ ಯೂನಿಟ್ ಪ್ಲೇಸ್, ದಟ್ ನಂಬರ್ ಕನ್ಸಿಡರ್ ಆಸ್ ಅ ಈವನ್ ನಂಬರ್. ಅಂದ್ರೆ 0 ಏನಾದ್ರೂ ಬಿಡಿ ಸ್ಥಾನದಲ್ಲಿದ್ರೆ ಅದನ್ನು ನಾವು ಸಮ ಸಂಖ್ಯೆ ಅಂತ ಕರಿತೀವಿ. 2, 4, 6, 8 ಈ ಸಂಖ್ಯೆಗಳೇನಾದ್ರೂ ಬಿಡಿ ಸ್ಥಾನದಲ್ಲಿದ್ರೆ, ಇಲ್ಲಿ ಯಾವ್ದಾದ್ರೂ ಸಂಖ್ಯೆ ಇರ್ಲಿ, ಬಿಡಿ ಸ್ಥಾನದಲ್ಲಿದ್ರೆ ನಾವು ಆ ಸಂಖ್ಯೆಯನ್ನ 2ರಿಂದ ಭಾಗಿಸಬಹುದು ಅಷ್ಟೇನೆ. ಬರೀ ಲಾಸ್ಟ್ ಡಿಜಿಟ್, ಯೂನಿಟ್ ಡಿಜಿಟ್ ನ ನೋಡಿದ್ರೆ ಆಯ್ತು. ಮಕ್ಕಳೇ, ಲಾಸ್ಟ್ ಡಿಜಿಟ್ ನ ನೋಡೋದ್ರಿಂದ ಇನ್ನೊಂದು ನಂಬರ್ ನಮಗೆ ಸಿಗುತ್ತೆ. ಒಂದು 2 ಡಿವಿಸಿಬಿಲಿಟಿ ಬರೀ ಲಾಸ್ಟ್ ಡಿಜಿಟ್ ನ ನೋಡೋದ್ರಿಂದ, ಅದೇ ತರ 5 ಡಿವಿಸಿಬಿಲಿಟಿ ಲಾಸ್ಟ್ ಡಿಜಿಟ್ ನ ನೋಡೋದ್ರಿಂದ. ಯಾಕೆ ಸರ್ 5 ಲಾಸ್ಟ್ ಡಿಜಿಟ್ ಏನಾಗಿರ್ಬೇಕು? 5 ಡಿವಿಸಿಬಿಲಿಟಿಗೆ 5 ಇರಬೇಕು ಅಥವಾ 0 ಇರಬೇಕು? ಯೂನಿಟ್ ಡಿಜಿಟ್ ಅಲ್ಲಿ ಅಂದ್ರೆ ಬಿಡಿ ಸ್ಥಾನದಲ್ಲಿ 5 ಅಥವಾ 0 ಇದೆ ಅಂತಂದ್ರೆ ಆ ನಂಬರ್ 5 ಇಂದ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 250 ವಿಲ್ ಡೆಫಿನೆಟ್ಲಿ ಡಿವಿಸಿಬಲ್ ಬೈ 5. ಆಯ್ತಾ? 2 ಇಂದನೂ ಡಿವೈಡ್ ಆಗುತ್ತೆ. ನೋಡಿ, ಒಂದೇ ನಂಬರು ಜಾಸ್ತಿ ನಂಬರ್ಸ್ ಇಂದ ಡಿವೈಡ್ ಆಗ್ಬಹುದು, ಆಗ್ಬಾರ್ದು ಅಂತ ಏನಿಲ್ಲ ಅಲ್ವಾ? ಮತ್ತೆ ಯೂನಿಟ್ ಡಿಜಿಟ್ ನ ನೋಡೋದ್ರಿಂದ, ಬಿಡಿ ಸ್ಥಾನವನ್ನ ನೋಡೋದ್ರಿಂದ ಇನ್ನೊಂದು ಸಂಖ್ಯೆ ಗೊತ್ತಾಗುತ್ತೆ ನಮಗೆ. 2ರಿಂದ ಭಾಗವಾಗುತ್ತೋ ಇಲ್ವೋ, 5ರಿಂದ ಭಾಗವಾಗುತ್ತೋ ಇಲ್ವೋ, ಮತ್ತೊಂದು 10ರಿಂದ ಭಾಗವಾಗುತ್ತೋ ಇಲ್ವೋ ಅಂತ ಹೇಳಿ. ಹಾಗಾದ್ರೆ 250 10ರಿಂದನೂ ಭಾಗವಾಗುತ್ತೆ, 2ರಿಂದನೂ ಭಾಗವಾಗುತ್ತೆ, 5ರಿಂದನೂ ಭಾಗವಾಗುತ್ತೆ. ಅದೇ ಇದು 2ರಿಂದ ಮಾತ್ರ ಭಾಗವಾಗುತ್ತೆ, 5ರಿಂದ ಭಾಗವಾಗೋದಿಲ್ಲ. ದಿಸ್ doesn't divisible by 10. It does not divisible by 10 because ಯೂನಿಟ್ ಡಿಜಿಟ್ ಅಲ್ಲಿ 2 ಇದೆ, ಬಟ್ 2 ಇಂದ ಡಿವೈಡ್ ಆಗುತ್ತೆ.
5 ಇಂದ ಡಿವೈಡ್ ಆಗಲ್ಲ, 10 ಇಂದನೂ ಕೂಡ ಡಿವೈಡ್ ಆಗೋದಿಲ್ಲ. ಸೊ ಬರೀ ಯೂನಿಟ್ ಡಿಜಿಟ್ ನ ನೋಡೋದ್ರಿಂದ ನಮಗೆ 3 ನಂಬರ್ಸ್ ಡಿವಿಸಿಬಿಲಿಟಿ ಗೊತ್ತಾಗುತ್ತೆ, 5, 2, 5 ಮತ್ತೆ 10. ಸೊ ನೆಕ್ಸ್ಟ್ ಇನ್ನ 2 ಡಿಜಿಟ್ ನ ನೋಡೋದ್ರಿಂದ, ಈ ಲಾಸ್ಟ್ 2 ಡಿಜಿಟ್ ನ ನೋಡೋದ್ರಿಂದ 4 ಗೊತ್ತಾಗುತ್ತೆ, ಲಾಸ್ಟ್ 3 ಡಿಜಿಟ್ ನ ನೋಡೋದ್ರಿಂದ. ಅಂದ್ರೆ ಸರ್ ಇಲ್ಲಿ ಇರೋದೇ 3 ಡಿಜಿಟ್ ಇದ್ದಾಗ ಏನ್ ಮಾಡಬೇಕು, ಎಲ್ಲಾ ನಂಬರ್ನು ನಾವು ಡಿವೈಡ್ ಮಾಡಲೇಬೇಕು 8 ನ ಡಿವಿಸಿಬಿಲಿಟಿ ಚೆಕ್ಗೆ. ಓಕೆ, ನಾನು ಶಾರ್ಟ್ ಹ್ಯಾಂಡ್ ಮೆಥಡ್ ಅಲ್ಲಿ ಹೇಳ್ಕೊಡ್ತಾ ಇದೀವಿ. ಇನ್ನೊಂದ್ಸಲ ನೋಡಿ, ಈ ತರ ದೊಡ್ಡ ನಂಬರ್ ಇದೆ, ಇದು 2 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ನಾವು ಬರೀ ಯೂನಿಟ್ ಡಿಜಿಟ್ ಅಥವಾ ಬಿಡಿ ಸ್ಥಾನವನ್ನ ನೋಡಿದ್ರೆ ಸಾಕು, ಇಟ್ ವಿಲ್ ಡೆಫಿನೆಟ್ಲಿ ಡಿವಿಸಿಬಲ್ ಬೈ 2. ಇದು ಕೂಡ ಅಷ್ಟೇನೆ 2 ಇಂದ ಡಿವೈಡ್ ಆಗುತ್ತೆ, ಇದು ಕೂಡ 2 ಇಂದ ಡಿವೈಡ್ ಆಗುತ್ತೆ, ಬಿಕಾಸ್ ಇವೆಲ್ಲವೂ ಕೂಡ ಈವನ್ ನಂಬರ್ಸ್. ಈವನ್ ನಂಬರ್ ಅಂದ್ರೆ ಸಮ ಸಂಖ್ಯೆ, ಅದು 2 ಇಂದ ಡಿವೈಡ್ ಆಗುತ್ತೆ, ಏನು ಡೌಟ್ ಇಲ್ಲ. ಸ್ಪೆಷಲ್ ಆಗಿರೋದು 3 ಮತ್ತೆ 9. ಸೊ ಒಂದೇ ತರ 3 ಮತ್ತೆ 9 ಏನು ಅಂತಂದ್ರೆ ಆ ಡೆಫಿನೇಷನ್ ಕೂಡ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇಫ್ ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಗಿವನ್ ನಂಬರ್ ಬೇರೆ, ಡಿಜಿಟ್ಸ್ ಬೇರೆ. ಸೋ ಮೆನಿ ಟೈಮ್ಸ್ ನಾನು ಹೇಳಿದ್ದೀನಿ, ಸಮ್ ಆಫ್ ದ ಡಿಜಿಟ್ಸ್ ಆಫ್ ಅ ನಂಬರ್ ಅಂದ್ರೆ ಅಂಕಿಗಳು ಮೊತ್ತ, ಒಂದು ಸಂಖ್ಯೆ. ಇದು 687, 687 is a number. In this number we have 3 digits. Here is the 3 digits are there. One is 6, another one is 8, and another one is 7. ಸೊ ಈ 3 ಡಿಜಿಟ್ಸ್ ನ ಸಮ್ ಅಂದ್ರೆ 3 ಅಂಕಿಗಳನ್ನ ಕೂಡಿದ್ರೆ ಬರುವಂತ ಮೊತ್ತ 21. ಈ ಸಂಖ್ಯೆ ಭಾಗವಾದ್ರೆ ಸಾಕು 3ರಿಂದ, ಅದು ಈ ಸಂಖ್ಯೆನೂ ಕೂಡ 3ರಿಂದ ಭಾಗವಾಗುತ್ತೆ. ಸರ್ ನಾವು ಇದನ್ನೇ ಚೆಕ್ ಮಾಡ್ಬೋದಲ್ಲ, ಇದನ್ನ ಯಾಕೆ ಮಾಡ್ಬೇಕು? ಮಕ್ಕಳೇ, ದೊಡ್ಡ ದೊಡ್ಡ ನಂಬರ್ ಇದ್ದಾಗ ನಮಗೆ ಈಸಿ ಮಾಡ್ಕೊಳ್ಳಿಕ್ಕೆ ಈ ತರ ಶಾರ್ಟ್ ಹ್ಯಾಂಡ್ ವೇನ ಹುಡುಕೊಂಡಿದೀವಿ. ನಾವು ಸಿಂಪ್ಲಿಫಿಕೇಶನ್ ಮಾಡ್ಬೇಕಂದ್ರೆ ಬೇಕಾಗುತ್ತೆ ನಿಮಗೆ. ಈ ನಂಬರ್ ನೋಡಿದ ತಕ್ಷಣ ಹೇಳ್ಬೋದು ನಾವು. ಇವಾಗ ಡಿವೈಡ್ ಮಾಡೋದಕ್ಕಿಂತ ಮುಂಚೆನೆ ನೋಡಿ, ಇದು 3 ಇಂದ ಡಿವೈಡ್ ಆಗುತ್ತೆ, ಹೌದಾ? ನೆಕ್ಸ್ಟ್ ಇದು ಕೂಡ 3 ಇಂದ ಡಿವೈಡ್ ಆಗುತ್ತೆ, ಇದು 3 ಇಂದ ಡಿವೈಡ್ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಎಲ್ಲಾ ನಂಬರ್ನ ಕೂಡಿದ್ರೆ 3 ಬರುತ್ತೆ, ಹೌದಾ? 3 ಬರ್ತಾ ಇದೆ ಅಂದ್ರೆ 3 ಇಂದ ಡಿವೈಡ್ ಆಗ್ಲೇಬೇಕು. ಸೊ ನಾನು ಸುಮ್ನೆ ಬರೀತೀನಿ ನೋಡಿ. ಇಷ್ಟು ದೊಡ್ಡ ನಂಬರ್ ಡಿವಿಷನ್ ಮಾಡ್ಲಿಕ್ಕೆ ಲೇಟ್ ಆಗುತ್ತೆ, ಬಟ್ ಈ ನಂಬರ್ 2 ಇಂದ ಡಿವೈಡ್ ಆಗುತ್ತೋ ಇಲ್ವೋ, 3 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ನಾವು ಈಸಿಯಾಗಿ ಹೇಳ್ಬೋದು. ನೋಡಿ, 3 ಕ್ಯಾನ್ಸಲ್ ಮಾಡ್ತೀನಿ, 6, 2 + 4 is 6. ಸೊ ಇವೆರಡನ್ನು ಕ್ಯಾನ್ಸಲ್ ಮಾಡಿದೆ. 1 + 2 is 3, ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದೆ. ಸೊ 0 ಏನು ಉಳ್ಕೊಳ್ಳಿಲ್ಲ. ಹಾಗಾದ್ರೆ ಇದು ನಂಬರ್ 3 ಇಂದ ಡಿವೈಡ್ ಆಗುತ್ತೆ. ಸರ್ ನೀವು ಮತ್ತೆ ಸಮ್ ಆಫ್ ದ ಡಿಜಿಟ್ಸ್ ಮಾಡ್ಲೇ ಇಲ್ವಲ್ಲ ಅಂತ ನೀವು ಕೇಳ್ಬೋದು. ನೋಡಿ, ಅದು ಕೂಡ ಒಂದ್ ಮೆಥಡ್, ಇದು ಕೂಡ ಒಂದ್ ಮೆಥಡ್. ಸಮ್ ಆಫ್ ದ ಡಿಜಿಟ್ಸ್ ಆಫ್ ಅ ನಂಬರ್ ಇಫ್ ಡಿವಿಸಿಬಲ್ ಬೈ 3, ದೆನ್ ದಟ್ ನಂಬರ್ ಆಲ್ಸೋ ಇಸ್ ಡಿವಿಸಿಬಲ್ ಬೈ 3. ಸೊ ಈ ನಂಬರ್ನ ಚೆಕ್ ಮಾಡೋಣ. ನಾನು ಯಾವ ರೀತಿ ಮಾಡಿದೆ, ಇನ್ನೂ ಫಾಸ್ಟ್ ಆಗಿ ಮಾಡಿದೆ. ಸೊ ನೀವು ಯಾವ ರೀತಿ ಮಾಡಬೇಕು, 1 + 3 4 ಅಲ್ವಾ, 4 + 4 8, 8 + 2 10, 10 + 2 12. ಸೊ ಸಮ್ ಆಫ್ ದ ಡಿಜಿಟ್ ಈಸ್ 12. ಅಂದ್ರೆ ಈ ಅಂಕಿಗಳ ಮೊತ್ತ, ಈ ಸಂಖ್ಯೆಯ ಅಂಕಿಗಳ ಮೊತ್ತ, ಸಂಖ್ಯೆ ಅಂದ್ರೆ ಇದು, ಹೌದಾ? 1,03,422 ಇದು ಸಂಖ್ಯೆ. ಈ ಸಂಖ್ಯೆಯಲ್ಲಿರುವಂತಹ ಅಂಕಿಗಳು ಅಂತಂದ್ರೆ 1, 3, 4, 2, 2 ಮತ್ತೆ 0. ಈ ಎಲ್ಲಾ ಅಂಕಿಗಳನ್ನ ಕೂಡಿದ್ರೆ 12 ಬರ್ತಾ ಇದೆ. 12 3ರಿಂದ ಭಾಗವಾಗುತ್ತೆ. ಹಾಗಾಗಿ ಈ ಸಂಖ್ಯೆಯೂ ಕೂಡ 3ರಿಂದ ಭಾಗವಾಗುತ್ತೆ. ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತಲ್ವಾ? ಯಾರಿಗಾದ್ರೂ ಡೌಟ್ ಇದೆಯಾ? ಇದು ಸರ್ ಇದು ನಮಗೆ ಸ್ವಲ್ಪ ಡೌಟ್ ಇದೆ ಅನ್ನೋರು ಯಾರಾದ್ರೂ ಇದ್ದೀರಾ? ಕ್ಲಿಯರ್ ಅಲ್ವಾ? ಸೊ ಕ್ವಶನ್ ಅಲ್ಲಿ, ಸೆಂಟೆನ್ಸ್ ಅಲ್ಲಿ ಯಾವ ರೀತಿ ಕೇಳ್ತಾರೆ ಅದನ್ನ ಆಮೇಲೆ ಡಿಸ್ಕಸ್ ಮಾಡೋಣ. ರೋಹನ್ಗೆ ಡೌಟಾ? ರೋಹನ್, ಏನ್ ಡೌಟ್ ರೋಹನ್? ಮೈಕ್ ಆನ್ ಮಾಡ್ಕೊಳ್ಳಿ. ಏನು ಡೌಟ್ ಇಲ್ಲ? ಮೈಕ್ ಆನ್ ಆಗ್ತಿಲ್ಲ. ಮೈಕ್ ಆನ್ ಆಗ್ತಿಲ್ಲದೇ ಒಂದು ಡೌಟು ಅಂದ್ರೆ, ರೋಹನ್ ಆನ್ ಆಯ್ತು ಮೈಕು. ಹೇಳು ರೋಹನ್, ಏನ್ ಡೌಟು? ಸರ್ ಅದು ಹೇಗ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸರ್. ಯಾವ್ದೋ ಒಂದು ಸಂಖ್ಯೆಯನ್ನ ಕೊಟ್ರೆ ಹೇಗ್ ಮಾಡೋದು ಅಂತಂದ್ರೆ, ಅಂಕಿಗಳನ್ನ ಕೂಡಿದ್ರೆ ನೋಡಿ 21 ಬಂತು. 21ನ್ನ ನಾವು 3ರಿಂದ ಭಾಗಿಸೋಣ. ನಾನು ನೋಡಿದ ತಕ್ಷಣ ಹೇಳ್ತಾ ಇದ್ದೀನಿ 21 ಅನ್ನೋದು 3 ಇಂದ ಡಿವೈಡ್ ಆಗುತ್ತೆ, ಹೌದಾ? 7 3 7s 21 ಅಂತ ಗೊತ್ತಾಯ್ತು ನನಗೆ. ಉದಾಹರಣೆಗೆ ಇನ್ನೊಂದು ನಂಬರ್ ಬರ್ದಿದ್ದೆ ಯಾವಾಗ್ಲೇ ನಾನು, ಹೌದಾ? ಇದಾ ಬರ್ದಿದ್ದು ನಾನು 5. ಸೊ ದಿಸ್ ಒನ್ ಇಷ್ಟೇ ಅಲ್ವಾ? ಈ ನಂಬರ್ನ ಬರ್ದಿದ್ದೆ. ಅಂದ್ರೆ 10,422
22. ಈ ನಂಬರ್ ಕೂಡ ಹೇಳ್ತೀನಿ ಡಿವೈಡ್ ಆಗುತ್ತೆ ಅಂತ. ಏನ್ ಮಾಡಿದ್ವಿ, ಎಲ್ಲಾ ಅಂಕಿಗಳನ್ನ ಕೂಡ್ಕೋಣ. 1 ಮತ್ತೆ 0 ಕೂಡಿದ್ರೆ 1, ಮತ್ತೆ 5, 5 2 7, 7 2 9. ಹೌದಲ್ವಾ? 9 ಬರ್ತಾ ಇದೆ. ಈ 9 ಅನ್ನೋ ಸಂಖ್ಯೆ 3ರಿಂದ ಭಾಗವಾಗುತ್ತೆ ನೋಡಿ. 3 3 9. ಹಾಗಾದ್ರೆ ಈ ಸಂಖ್ಯೆಯು ಕೂಡ ಭಾಗವಾಗುತ್ತೆ ಅಷ್ಟೇನೆ. ಸೊ ಸೇಮ್ ರೂಲ್ 9ಗೂ ಕೂಡ ಅಪ್ಲೈ ಮಾಡೋಣ. ಇವಾಗ ಈ ನಂಬರ್ ತಗೊಂಡಿದೀವಿ, ಬೇರೆ ಬೇರೆ ನಂಬರ್ ತಗೋಬಹುದು, ಅದೇ ನಂಬರ್ ತಗೋಬೇಕು ಅಂತೇನಿಲ್ಲ. ನಿಮಗೆ ಯಾವ ನಂಬರ್ ಅನ್ಸುತ್ತೋ ನೀವೇ ಬೇಕಾದ್ರೆ ಒಂದು ನಂಬರ್ ಹೇಳಿ, ದೊಡ್ಡ ನಂಬರ್ ಹೇಳಿ. ಆ ನಂಬರು ಪೂರ್ವಿಕಾ ಜಿಯಲ್ಲಿ ಹೇಳಮ್ಮ, ನೀವೊಂದು ನಂಬರ್ ಹೇಳಿ, ಆ ನಂಬರು 3 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡೋದು ಅಂತ ನಾನು ಹೇಳ್ತೀನಿ. ಪೂರ್ವಿಕಾ ಹೇಳಿ, ನಿಮಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನ ಹೇಳಿ. 9 9 6 6 0 0 2 2. 2 2. ಈ ನಂಬರ್ 3 ಇಂದ ಡಿವೈಡ್ ಆಗಲ್ಲ ಅಂತ ನೋಡಿದ ತಕ್ಷಣ ಹೇಳ್ತೀನಿ ನಾನು, ಇದು 3 ಇಂದ ಡಿವೈಡ್ ಆಗಲ್ಲ. ಹೇಗೆ ಅಂತ ಹೇಳ ಹೇಗೆ ಅಂದ್ರೆ 2 ಮೆಥಡ್ ಇದೆ. ಒಂದು, ಇವೆಲ್ಲವನ್ನು ಆಡ್ ಮಾಡೋಣ. Yes sir. 9 plus 6 15, 15 plus 2 17, 17 plus 2 19. ಸೊ 19 ನಾವು 3 ಇಂದ ಡಿವೈಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 3 6 18, 1 ರಿಮೈಂಡರ್ ಉಳಿತಾ ಇದೆ. ಹಾಗಾದ್ರೆ ಈ ನಂಬರ್ನ ಡಿವೈಡ್ ಮಾಡಿದಾಗ್ಲೂ ಕೂಡ 1 ರಿಮೈಂಡರ್ ಉಳಿಯುತ್ತೆ, ಅಂದ್ರೆ ಒಂದು ಶೇಷ ಉಳಿಯುತ್ತೆ. ಸೊ ಇದು 3 ಇಂದ ಡಿವೈಡ್ ಆಗೋದಿಲ್ಲ. ಸರ್ ಇನ್ನೂ ಸ್ಪೀಡ್ ಆಗಿ ಮಾಡ್ಬೋದಿತ್ತು. ಹೇಗೆ ಅಂದ್ರೆ ನೋಡಿದ ತಕ್ಷಣ ನೋಡಿ, 9 ಡಿವೈಡ್ ಆಗುತ್ತೆ 3 ಇಂದ, ಕ್ಯಾನ್ಸಲ್ ಮಾಡಿ. 6 ಕೂಡ ಡಿವೈಡ್ ಆಗುತ್ತೆ, ಕ್ಯಾನ್ಸಲ್ ಮಾಡಿ. ಇಲ್ಲಿ ಉಳಿದಿರೋದು 3 ಡಿಜಿಟ್. ಈ 3 ಡಿಜಿಟ್ ಕೂಡ ನಾವು ಆಡ್ ಮಾಡಿದ್ರೆ 4 ಬರುತ್ತೆ. ಸೊ 4 ನ 3 ಇಂದ ಡಿವೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. 3 1 3ನೇ. ಸೊ 1 ರಿಮೈಂಡರ್ ಉಳಿಯಿತು. ಹಾಗಾದ್ರೆ ಈ ನಂಬರ್ನು ಡಿವೈಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, 1 ರಿಮೈಂಡರ್ ಉಳಿಯುತ್ತೆ. ಪೂರ್ವಿಕಾ, ಹಾಗಾದ್ರೆ ಈ ನಂಬರ್ಗೆ ಎಷ್ಟನ್ನ ಆಡ್ ಮಾಡಿದ್ರೆ ಇದು 3 ಇಂದ ಡಿವೈಡ್ ಆಗುತ್ತೆ? ಈ ನಂಬರ್ಗೆ ಎಷ್ಟನ್ನ ಆಡ್ ಮಾಡಿದ್ರೆ 3 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ? ರಿಮೈಂಡರ್ ಉಳಿಬಾರದು, ರಿಮೈಂಡರ್ 0 0 ಆಗ್ಬೇಕು. ನೂತನ ರಾಂಗ್. ನೂತನ ಹೇಳ್ತೀರಾ? ನೂತನ ಎಷ್ಟನ್ನ ಆಡ್ ಮಾಡಿದ್ರೆ ಇದು ಕಂಪ್ಲೀಟ್ ಆಗಿ 3 ಇಂದ ಡಿವೈಡ್ ಆಗುತ್ತೆ? ಹೇಳಿ. ಸರ್ 2. ವೆರಿ ಗುಡ್, 2. ಯಾಕೆ ಅಂದ್ರೆ ಈಗ 2 ನ ಆಡ್ ಮಾಡ್ತೀನಿ. 2 ನ ಆಡ್ ಮಾಡಿದ್ರೆ 96,024 ಆಯ್ತು. ಇವಾಗ ಎಲ್ಲಾ ನಂಬರ್ನ ಆಡ್ ಮಾಡೋಣ. ಅಥವಾ ನೋಡಿ, 3 ಕ್ಯಾನ್ಸಲ್, ಸಾರಿ 9 ಕ್ಯಾನ್ಸಲ್, 6 ಕ್ಯಾನ್ಸಲ್, 4 ಮತ್ತೆ 2 ಆಡ್ ಮಾಡಿದ್ರೆ 6 ಬರ್ತಾ ಇದೆ. ಹಾಗಾದ್ರೆ ಇದು ಕ್ಯಾನ್ಸಲ್, ಅಂದ್ರೆ ಯಾವ ನಂಬರು ಉಳಿಲಿಲ್ಲ, ಅಂದ್ರೆ 3 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಬೇಕಾದ್ರೆ ಇವಾಗ ನೀವು ಸಮ್ ಆಫ್ ದ ಡಿಜಿಟ್ಸ್ ಕ್ರಾಸ್ ಚೆಕ್ ಮಾಡಿ ನೋಡ್ಬೋದು. ನೋಡಿ, ಅವರು ಲೇಖನ ಹೇಳಿದ್ದು, ಸಾರಿ ಪೂರ್ವಿಕಾ ಹೇಳಿದ್ದು ಈ ನಂಬರ್ ಅಲ್ವಾ? ಈ ನಂಬರ್ಗೆ ನಾವು 2 ನ ಆಡ್ ಮಾಡಿದ್ವಿ. 2 ನ ಆಡ್ ಮಾಡಿದಾಗ 90624 ಆಯ್ತು, 24 ಆಯ್ತು. ಇವಾಗ ಇದನ್ನ 3 ಇಂದ ನಾವು ಈಸಿಯಾಗಿ ಡಿವೈಡ್ ಮಾಡಬಹುದು. ಯಾಕೆಂದ್ರೆ ರಿಮೈಂಡರ್ 1 ಉಳಿದಿತ್ತು. 1ನ್ನ ನಾವು 3 ಇಂದ ಡಿವೈಡ್ ಮಾಡಕ್ಕಾಗಲ್ಲ. ಅದಕ್ಕೆ 2ನ್ನ ಸೇರಿಸಿದ್ರೆ 3 ಆಗುತ್ತೆ, ಅವಾಗ ಅದು 3 ಇಂದ ಡಿವೈಡ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾವು 2 ಅನ್ನ ಆಡ್ ಮಾಡಿದ್ದು. ವೆರಿ ಗುಡ್ ನೂತನ, ಸೂಪರ್. ಪೂರ್ವಿಕಾ, 6 ಅನ್ನ ನೀವು ಆಡ್ ಮಾಡೋದು ಅಂತ ಹೇಳಿದ್ರೆ 6 ಡಿವೈಡ್ ಆಗುತ್ತೆ. ಬಟ್ 6 ಅನ್ನ ಆಡ್ ಮಾಡಿದ್ರೆ ಈ ನಂಬರ್ ಡಿವೈಡ್ ಆಗೋದಿಲ್ಲ. ಇಲ್ಲಿ ಎಷ್ಟು ರಿಮೈಂಡರ್ ಉಳ್ಕೊಂಡಿದೆ, ಅದಕ್ಕೆ ಎಷ್ಟನ್ನ ಆಡ್ ಮಾಡ್ಬೇಕು ಅನ್ನೋದು ನೀವು ಯೋಚನೆ ಮಾಡ್ಬೇಕು. ಆಯ್ತಾ? ಓಕೆ, ಹಾಗಾದ್ರೆ 3ದು ಗೊತ್ತಾಯ್ತು ನಿಮಗೆ, 2ದು ಗೊತ್ತಾಯ್ತು, ಇನ್ನ 9ದು ಕೂಡ ಗೊತ್ತಾಯ್ತು. ಯಾಕೆಂದ್ರೆ 9ದು ಸೇಮ್ ರೂಲ್. ಇದು ಇಲ್ಲಿ ಬರುವಂತ ಡಿಜಿಟ್ಸ್ ಏನಿದೆ ಅದು ಇಲ್ಲಿ 3ಗೆ 3 ಇಂದ ಡಿವೈಡ್ ಆಗ್ಬೇಕು. 9 ಇಂದ ಡಿವೈಡ್ ಆಗ್ಬೇಕು ಅಂದ್ರೆ ಸಮ್ ಆಫ್ ದ ಡಿಜಿಟ್ ಶುಡ್ ಬಿ ಡಿವಿಸಿಬಲ್ ಬೈ 9. ಆಮೇಲೆ ಇನ್ನೊಂದು ಮ್ಯಾಜಿಕ್ ನಿಮ್ಗೆ ಹೇಳ್ಕೊಟ್ಟಿದೆ, ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಯಾವುದೇ ನಂಬರ್ ತಗೊಳ್ಳಿ ನೀವು, ಎನಿ ನಂಬರ್, ಯು ಕ್ಯಾನ್ ಟೇಕ್ ಎನಿ ನಂಬರ್. ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಅ ನಂಬರ್, if subtracted that original number, then the resulting number will definitely divisible by 9. ಸ್ವಲ್ಪ ಕಷ್ಟ ಆಯ್ತು ಅಂದ್ಕೊಂತೀನಿ, ಕನ್ನಡದಲ್ಲಿ ಹೇಳ್ತೀನಿ. ಒಂದು ಸಂಖ್ಯೆಯ ಅಂಕಿಗಳ ಮೊತ್ತವನ್ನು ಅದೇ ಸಂಖ್ಯೆಯಿಂದ ಕಳೆದ್ರೆ ಆ ಸಂಖ್ಯೆ ಖಂಡಿತವಾಗ್ಲಿಯೂ 9ರಿಂದ ಭಾಗವಾಗುತ್ತೆ. ನೀವು ಯಾವ್ದಾದ್ರೂ ಸಂಖ್ಯೆ ತಗೊಳ್ಳಿ. ಈಗ 5 5 6 7 4 2 ಅಂತ ಇದೆ. ಇಲ್ಲಿ 5,56,742. ಈ ನಂಬರ್ 9ರಿಂದ ಭಾಗವಾಗುತ್ತೋ ಇಲ್ವೋ ಬೇಕಾಗಿಲ್ಲ. ಆದ್ರೆ
ಈ ಸಮ್ ಆಫ್ ದ ಡಿಜಿಟ್ಸ್, ಈ ಡಿಜಿಟ್ಸ್ ನೆಲ್ಲ ಆಡ್ ಮಾಡೋಣ. ಆಡ್ ಮಾಡಿ ಬರುವಂತ ಆನ್ಸರ್ನ ಅಂದ್ರೆ ಸಮ್ ಆಫ್ ದ ಡಿಜಿಟ್ಸ್ ಅಂದ್ರೆ ಇವೆಲ್ಲ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 5 + 5 10, ಹೌದಾ? ನೆಕ್ಸ್ಟ್ 10 + 6 16, 16 + 7 23, 23 + 4 27, 27 + 2 29. ಅಂದ್ರೆ ಈ ನಂಬರ್ನೆಲ್ಲ ಆಡ್ ಮಾಡಿದ್ರೆ 29 ಬಂತು. ಈ 29 ನಾವೇನಾದ್ರೂ ಸಬ್ಟ್ರಾಕ್ಟ್ ಮಾಡಿದ್ರೆ ಈ ನಂಬರ್ ಇಂದ, ಒರಿಜಿನಲ್ ನಂಬರ್ ಇಂದ, ಸೊ ಇನ್ನೊಂದು ನಂಬರ್ ಬರುತ್ತೆ, ಯಾವ್ದೋ ಒಂದು ನಂಬರ್. ಆ ನಂಬರ್ 100% 9 ಇಂದ ಡಿವೈಡ್ ಆಗುತ್ತೆ. 100%. ಬೇಕಾದ್ರೆ ಕ್ರಾಸ್ ಚೆಕ್ ಮಾಡಿ ನೋಡೋಣ. ನೋಡಿ, ಇವಾಗ 29 ನಾವು ಸಬ್ಟ್ರಾಕ್ಟ್ ಮಾಡೋಣ. 2 ಇಂದ 9 ಸಬ್ಟ್ರಾಕ್ಟ್ ಮಾಡಿದ್ರೆ 3, ಇಲ್ಲಿ 3 ಇದೆ. 1 7 6 5 5. ಸೊ ಈ ನಂಬರ್ ಇದೆಯಲ್ವಾ, ಇದು 100% ಯಾವ್ದ್ರಿಂದ ಡಿವೈಡ್ ಆಗುತ್ತೆ? 9 ಇಂದ ಡಿವೈಡ್ ಆಗುತ್ತೆ. ಬೇಕಾದ್ರೆ ಈಗ ಈ ಸಮ್ ಆಫ್ ದ ಡಿಜಿಟ್ಸ್ ಚೆಕ್ ಮಾಡಿ. 5 + 5 10, 7 + 3 10, 20 ಆಯ್ತು. 20 + 6 26 + 1 27. ಸೊ ಈ ಎಲ್ಲಾ ಡಿಜಿಟ್ಸ್ ನ ಆಡ್ ಮಾಡಿದ್ರೆ ನಮಗೆ ಬರುವಂತ ಆನ್ಸರ್ ಏನಾಯ್ತು? 27 ಆಯ್ತು. 27 is definitely divisible by 9, ಅಂದ್ರೆ 9 ರಿಂದ ಭಾಗವಾಗುತ್ತೆ. ಹಾಗಾಗಿ ಈ ಸಂಖ್ಯೆಯು ಕೂಡ ಭಾಗವಾಗುತ್ತೆ. ನರೇಂದ್ರ, ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಯಾವ್ದಾದ್ರೂ ನಂಬರ್ ತಗೊಳ್ಳಿ, ಆ ಸಮ್ ಆಫ್ ದ ಡಿಜಿಟ್ಸ್ ನ ನಾವು ಆ ನಂಬರ್ ಇಂದ, ಒರಿಜಿನಲ್ ನಂಬರ್ ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ಇನ್ನೊಂದು ಆನ್ಸರ್, ಇನ್ನೊಂದು ನಂಬರ್ ಬರುತ್ತೆ. ಈ ನಂಬರ್ 100% 9 ಇಂದ ಭಾಗವಾಗುತ್ತೆ. ನೀವು ಯಾವ್ದಾದ್ರು ನಂಬರ್ ತಗೋಬಹುದು. ಮಿನಿಮಮ್ 2 ಡಿಜಿಟ್ ಆಗಿರ್ಬೇಕು ಅದು. ಮಿನಿಮಮ್ 2 ಡಿಜಿಟ್. ಫಾರ್ ಎಕ್ಸಾಂಪಲ್, ಈಗ 25 9 ಇಂದ ಭಾಗವಾಗಲ್ಲ. ಆದ್ರೆ ಸಮ್ ಆಫ್ ದ ಡಿಜಿಟ್ಸ್ 2 ಮತ್ತೆ 5 ಆಡ್ ಮಾಡಿದ್ರೆ 7 ಆಯ್ತು. 7 ನ ಇದರಿಂದ ಸಬ್ಟ್ರಾಕ್ಟ್ ಮಾಡಿದ್ರೆ 18 ಬಂತು. 18 100% 9 ಇಂದ ಭಾಗವಾಗುತ್ತೆ. ಗೌತಮ್, ಏನ್ ಡೌಟ್ ಗೌತಮ್? ಹ್ಯಾಂಡ್ ರೈಸ್ ಮಾಡಿದಿರಾ? ಕ್ಲಿಯರ್ ಆಗಿ ಅರ್ಥ ಆಗ್ತಿದ್ಯಾ? ಸೊ ಇವಾಗ ನಾವ್ ಏನ್ ಹೇಳ್ಕೊಟ್ವಿ, ಹೋಗ್ಲಿ ಅದನ್ನ ಬಿಡೋಣ. ಅದನ್ನ ಇನ್ನೊಂದ್ಸಲ ಮತ್ತೆ ಹೇಳ್ಕೊಡ್ತೀನಿ. ಈಗ 2 ಆಯ್ತು, 3 ಆಯ್ತು, ಮತ್ತೆ 9 ಆಯ್ತು. ಈಗ 4 ಡಿವಿಸಿಬಿಲಿಟಿ ಏನಾಗ್ಬೇಕು? ಎಷ್ಟಾದ್ರೂ ಡಿಜಿಟ್ಸ್ ಇರ್ಲಿ ಈ ನಂಬರ್ ಅಲ್ಲಿ, ಯಾವ್ದೋ ನಿಮಗೆ ಕೊಟ್ಟಿರುವಂತ ನಂಬರ್ಸ್ ಅಲ್ಲಿ, ಆಯ್ತಾ? ಲಾಸ್ಟ್ 2 ಡಿಜಿಟ್ಸ್ ಏನಾದ್ರೂ 0 ಆಗಿದ್ರೆ ಅದು 4 ಇಂದ ಡಿವೈಡ್ ಆಗುತ್ತೆ. ಅಥವಾ ಇಲ್ಲಿ ಯಾವ್ದಾದ್ರೂ ನಂಬರ್ ಆಗಿರ್ಲಿ, ಲಾಸ್ಟ್ 2 ಡಿಜಿಟ್ಸ್ 4 ಇಂದ ಡಿವೈಡ್ ಆದ್ರೆ ಆ ನಂಬರ್ ಕಂಪ್ಲೀಟ್ ಆಗಿ 4 ಇಂದ ಡಿವೈಡ್ ಆಗುತ್ತೆ. ನಾವು ಇವಾಗ ಬರೀ 64 ಚೆಕ್ ಮಾಡಿದ್ರೆ ಸಾಕು. 64 ಅಂತ ಬರ್ಕೊಳ್ಳೋದು, 4 ಇಂದ ಡಿವೈಡ್ ಮಾಡೋಣ. 4 1s 4, 2 ರಿಮೈನಿಂಗ್, 4 ತಗೊಂಡ್ವಿ. 4 6 24. ಆಯ್ತಾ? ಇವಾಗ ಈ ನಂಬರ್ ನೀವು ಚೆಕ್ ಮಾಡೋದೇ ಬೇಡ, 100% 4 ಇಂದ ಡಿವೈಡ್ ಆಗುತ್ತೆ. ಇಷ್ಟೇ, ವೆರಿ ಸಿಂಪಲ್, ಹೌದಾ? 2 3 4 ಆಯ್ತು. ಈಗ 5 ಏನ್ ಹೇಳ್ತೀವಿ ನಾವು? ಬರೀ ಯೂನಿಟ್ ಡಿಜಿಟ್, ಬರೀ ಲಾಸ್ಟ್ ಡಿಜಿಟ್ ಚೆಕ್ ಮಾಡಿದ್ರೆ ಸಾಕು. ನೋಡಿ, ಇದು 5 ಇದೆ, 5 ಇಂದ ಡಿವೈಡ್ ಆಗುತ್ತೆ. 4